ನಮಸ್ಕಾರ, ಲಕ್ಷ್ಮಿ ಭರತನಾಟ್ಯ ಚಾನಲ್ಗೆ ಸ್ವಾಗತ. ಲಾಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ನಾಟಾಡವು 4th ಒನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ಎಪಿಸೋಡಲ್ಲಿ ನಾವು ನಾಟಾಡವು 5th ಒನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಈಗ ತಾನೇ ನೋಡ್ತಾ ಇರೋ ನ್ಯೂ ವ್ಯೂವರ್ಸು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ನನ್ನ ಅಪ್ಲೋಡ್ ಮಾಡಿದ ವಿಡಿಯೋಸು ಇಮಿಡಿಯೇಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅಂದರೆ ಇಮಿಡಿಯೇಟಾಗಿ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ಇವಾಗ ನಾಟಾಡವು 5th ಒನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾಟಾಡವು 5th ಒನ್ ಯಾವ ರೀತಿ ಮಾಡೋದು ಅಂತ ನಾನೊಂದ್ಸರಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಪೊಸಿಷನ್ ಕಿಟ್ಟ ತಕ್ಕ ತೈ ದ ತ ತೈ ತ ಹ 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 ತ. ಈಗ ಯಾವ ರೀತಿ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೇಮ್ ನಾವು ನಾಟಾಡವು ಫಸ್ಟ್ ಒನ್ ಮಾಡಿದ್ವಲ್ಲ ಅದೇ ಪೊಸಿಷನ್. ಹ್ಯಾಂಡಿದು ಹ್ಯಾಂಡ್ ಈ ಥರ ಇಟ್ಕೊಳ್ಳಿ, ಪತಾಕ, ತ್ರಿಪತಾಕ ಪೊಸಿಷನ್. ಅದು ನೆಕ್ಸ್ಟು ಅರವಂಡಿ ಪೊಸಿಷನ್ ತಗೊಳ್ಳಿ. ನಿಮ್ಮ ಹ್ಯಾಂಡ್ ಈ ಥರ ಇರ್ತಲ್ವ, ಈ ಹ್ಯಾಂಡ್ನ ಈ ರೀತಿ ಸಿ ಟೈಪ್ ಈ ಥರ ಒಂದು ಹ್ಯಾಂಡ್ನ ಡೌನ್ ತೋರಿಸ್ಬೇಕು. ನಿಮ್ಮ ರೈಟ್ ಲೆಗ್ನ ಈ ರೀತಿ ಎತ್ತಿ ಈ ಥರ ಇಡಬೇಕು. ಫ್ರಂಟ್ಗೆ ಈ ಥರ ಇಟ್ಟಾಗ ನೀವು ನಿಮ್ಮ ಹ್ಯಾಂಡು ಈ ಥರ ಡೌನಲ್ಲಿ ಇರಬೇಕು. ಇಟ್ಟು ಲೆಫ್ಟ್ ಲೆಗ್ ಟ್ಯಾಪ್ ಮಾಡಿ, ಹೇಗೆ ನಿಮ್ಮ ರೈಟ್ ಲೆಗ್ನ ಬ್ಯಾಕ್ ಮಾಡ್ಕೊತ ನಿಮ್ಮ ರೈಟ್ ಹ್ಯಾಂಡ್ನ ನಿಮ್ಮ ಹೆಡ್ ಮೇಲೆ ಈ ಥರ ಇಟ್ಕೊಳ್ಬೇಕು, ತಲೆ ಮೇಲೆ ಈ ಥರ ಇಟ್ಕೊಳ್ಬೇಕು. ನೆಕ್ಸ್ಟು ಲೆಫ್ಟ್ ಲೆಗ್ನ ಟ್ಯಾಪ್ ಮಾಡಿ, ಎಗೇನ್ ರೈಟ್ ಲೆಗ್ನ ಬ್ಯಾಕ್ ತೊಗೊಂಡು ಟ್ಯಾಪ್ ಮಾಡಬೇಕು. ಮಾಡಿದಾಗ ನಿಮ್ಮ ತಲೆ ಮೇಲಿರೋ ಹ್ಯಾಂಡ್ನ ಈ ರೀತಿ ಸೈಡಲ್ಲಿ ತೊಗೋಬೇಕು. ನೆಕ್ಸ್ಟು ನಾವು ನಾಟಾಡವು ಸೆಕೆಂಡ್ ಒನ್ ಮಾಡ್ತೀವಲ್ಲ ಅದೇ ಥರ ರೈಟ್ ಲೆಗ್ನ ಡಯಾಗ್ನಲ್ ಪೋಸಲ್ಲಿಟ್ಟು ನಿಮ್ಮ ಹ್ಯಾಂಡ್ನ ಈ ಥರ ಟರ್ನ್ ಮಾಡಿಕೊಂಡು ಬ್ಯಾಕ್, ಮತ್ತು ರೈಟ್ ಲೆಗ್ನ ಡಯಾಗ್ನಲ್ ಪೋಸು, ಮತ್ತು ನಿಮ್ಮ ಹ್ಯಾಂಡ್ ಟರ್ನ್ ಹೀಗೆ ಬ್ಯಾಕ್. ಸೇಮ್ ಲೆಫ್ಟ್ ಲೆಗ್ಗು ಫಸ್ಟು ನಿಮ್ಮ ಫ್ರಂಟಲ್ಲಿ ನಿಮ್ಮ ಲೆಫ್ಟ್ ಲೆಗ್ನ ಇಟ್ಟು ನಿಮ್ಮ ಹ್ಯಾಂಡ್ ಸ್ಟ್ರೈಟಾಗಿ ಅದು ಕಾಣಿಸ್ಬೇಕು. ಈ ಥರ ನಿಮ್ಮ ಕಣ್ಣು ನಿಮ್ಮ ಕಾಲನ್ನೇ ನೋಡಬೇಕು. ರೈಟ್ ಲೆಗ್ನ ಟ್ಯಾಪ್ ಮಾಡಿ ಎಗೇನ್ ನಿಮ್ಮ ಹ್ಯಾಂಡ್ನ ತಲೆ ಮೇಲೆ ಥರ ಇಟ್ಕೊಂಡು ಲೆಫ್ಟ್ ಲೆಗ್ ಬ್ಯಾಕ್ ತೊಗೊಂಡು ರೈಟ್ ಲೆಗ್ ಟ್ಯಾಪ್ ಮಾಡಿ ಎಗೇನ್ ಬ್ಯಾಕ್ ನೋಡೋದು. ನಿಮ್ಮ ಹ್ಯಾಂಡು ಇದೆ ಸೇಮ್ ನಮ್ಮ ನಾಟಾಡುವ ಪೊಸಿಷನ್ ಅಂತ ಆ ಥರ ಪೊಸಿಷನ್ ಬಂದು. ಸೆಕೆಂಡ್ ಒನ್ ನಾಟಾಡು ಲೆಫ್ಟ್ ಲೆಗಲ್ಲಿ ಡಯಾಗ್ನಲ್ ಫೋರ್ಸ್ ಬ್ಯಾಕ್, ಎಗೇನ್ ಡಯಾಗ್ನಲ್ ಫೋರ್ಸ್ 1 2 3 4 5 6 7 8 1 2 3 4 5 6 7 8 ಗೊತ್ತಾಯ್ತಲ್ಲ. ಇವಾಗ ಶೊಳ್ಳು ಕಟ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಪೊಸಿಷನ್ ತೈ ದ ತ ತೈ ತ ಹ ತೈ ದ ತ ತೈ ತ ಹ. ಗೊತ್ತಾಯ್ತಲ್ಲ ಯಾವ ರೀತಿ ಅಂತ. ಈಗ ನಾವು 3 ಸ್ಪೀಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಪೊಸಿಷನ್ ಕಿಟ್ಟ ತಕ್ಕ ತೈ ದ ತ ತೈ ತ ಹ ತೈ ದ ತ ತೈ ತ ಹ ಕಿಟ್ಟ ತಕ್ಕ ತೈ ದ ತ ತೈ ತ ಹ ತೈ ದ ತ ತೈ ತ ಹ ಕಿಟ್ಟ ತಕ್ಕ ತೈಯು ದತ್ತ ತೈಯು ತಾ ತೈಯು ದತ್ತ ತೈಯು ತಾ ತ.
ನಾಟಡವು 5th ಒನ್ ಯಾವ ರೀತಿ ಮಾಡೋದು ಅಂತ ಈಗ ನೋಡಿದ್ರಲ್ವಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಶೊಲ್ಲು ಕೊಟ್ಟು ಅಷ್ಟೇ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರೊನೌನ್ಸಿಯೇಷನ್ ಮಾಡೋದು ಭರತನಾಟ್ಯ ಕಲಿಯೋದ್ರಲ್ಲಿ ತುಂಬ ಅದು ಕೂಡ ಇಂಪಾರ್ಟೆಂಟು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಚೆನ್ನಾಗಿ ನೋಡಿ, ಒಂದು ಸತಿ ಅಲ್ಲ 10 ಟೈಮ್ಸ್ ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೀವು ಪರ್ಫಾರ್ಮ್ ಮಾಡೋದಕ್ಕೆ ಎಡವೂಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ನೆಕ್ಸ್ಟು ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಯಾವ ರೀತಿ ಒಂದೊಂದು ಸಾಂಗ್ಸ್ಗೆ ಯಾವ ರೀತಿ ರೆಡಿ ಆಗಬೇಕು, ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂಸ್ ಎಪಿಸೋಡ್ಸಲ್ಲಿ. ಈಗ ನಾವು ನಾಟಡವನ್ನು 5th ಒನ್ ಯಾವ ರೀತಿ ಅಂತ ಕಲಿತ್ವಲ್ಲ, ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ನಾಟಡವು 6th ಒನ್ ಯಾವ ರೀತಿ ಅಂತ ಕಲಿಯೋಣ. ಅಲ್ಲಿ ಈ ಎಪಿಸೋಡ್ ಇಲ್ಲಿಗೆ ಎಂಡ್. ನಮಸ್ತೆ.